ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ತುಂಬಾನೇ ಒಳ್ಳೆ ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರೋ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 85 ಪಾಯಿಂಟ್ಸ್ ಅಥವಾ 0.18% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಲ್ಲಿ 21 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು. ಇಲ್ಲೂ ಸೇಮ್ ವಾಲಟಿಲಿಟಿ ಇದೆ. ಬಟ್ ಕೊನೆಯಲ್ಲಿ ಅಪ್ ಆಗಿ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಇವತ್ತಿನ ಈ ರೀತಿ ಪರ್ಫಾರ್ಮೆನ್ಸ್ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂತ ನಿಮ್ಗೆ ಗೊತ್ತಿದೆ, ಡೊನಾಲ್ಡ್ ಟ್ರಂಪ್ ಸಾಕಷ್ಟು ವಾರ್ನಿಂಗ್ ಗಳನ್ನ ಈಗಾಗಲೇ ಕೊಟ್ಬಿಟ್ಟಿದ್ರು ಇರಾನ್ಗೆ. ಜೊತೆಗೆ ಇವತ್ತು ಬೆಳಗಿನ ಜಾವ 5:30ಕ್ಕೆ ಅವರು ಕೊಟ್ಟಿದ್ದಂತ ಟೈಮ್ ಕೂಡ ಕೊನೆ ಆಗ್ತಾ ಇತ್ತು. ರಾತ್ರಿ ವಿಡಿಯೋದಲ್ಲಿ ಕೆಲವು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೆ ಕೂಡ. ಕಾರ್ಗ್ ಐಲ್ಯಾಂಡ್ ನ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ, ಜೊತೆಗೆ ಒಂದು ಸಿವಿಲೈಸೇಷನ್ ಅನ್ನೇ ನಾಶ ಮಾಡ್ತೀವಿ ನಾವು ಅಂತ ಟ್ರಂಪ್ ಗರ್ಜನೆ ಮಾಡಿದ ಬಗ್ಗೆ, ಈ ರೀತಿ ಸಾಕಷ್ಟು ಸುದ್ದಿಗಳಿದ್ದು. ಹಾಗಾಗಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಕುತೂಹಲ ಇತ್ತು. ಹಾಗಾಗಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಫೋಕಸ್ ಇತ್ತು. ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹೀಗೆ ನಿನ್ನೆಯ ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡಿದ್ರೆ, ನಿನ್ನೆ FIS 8,692 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 7,979 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಅವರು FIS ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ನಿನ್ನೆ ಕೂಡ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ, ನಮ್ಮ ಮಾರ್ಕೆಟ್ಗೆ ಅಥವಾ ಗ್ಲೋಬಲ್ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು, ಇವತ್ತು ಒಂದು ಒಳ್ಳೆ ಸುದ್ದಿ ಬಂದಿದೆ. ಆಕ್ಚುಲಿ ಬ್ಯಾಡ್ ನ್ಯೂಸ್ ಬರುತ್ತೇನೋ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ನಿನ್ನೆ ಎಲ್ಲ ಟ್ರಂಪ್ ಆಡ್ತಾ ಇದ್ದಿದ್ ನೋಡಿದ್ರೆ ಬ್ಯಾಡ್ ನ್ಯೂಸ್ ಬರುತ್ತೇನೋ ಅಂತ ಇತ್ತು. ಬಟ್ ಇವತ್ತು ಬೆಳಗ್ಗೆನೆ ಮಾರ್ನಿಂಗ್ ಒಳ್ಳೆ ಸುದ್ದಿಯನ್ನ ಕೊಟ್ಟಿದ್ದಾರೆ ನೋಡಬಹುದು. ಬೇಸ್ಡ್ ಆನ್ ಕನ್ವರ್ಸೇಷನ್ ವಿತ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಅಂಡ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಆಫ್ ಪಾಕಿಸ್ತಾನ್ ಅಂಡ್ ವೇರ್ ಇನ್ ದೇ ರಿಕ್ವೆಸ್ಟೆಡ್ ಅಂಡ್ ಐ ಟೋಲ್ಡ್ ಆಫ್ ದ ಡಿಸ್ಟ್ರಕ್ಟಿವ್ ಫೋರ್ಸ್ ಬೀಯಿಂಗ್ ಸೆಂಟ್ ಟು ನೈಟ್ ಟು ಇರಾನ್. ಅಂದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಹಾಗೂ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರ ಜೊತೆ ಮಾತಾಡಿದ್ದಾರೆ. ಅದರಲ್ಲಿ ಶರೀಫ್ ಹಾಗೂ ಮುನೀರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ಟ್ರಂಪ್ಗೆ. ಏನಂತ, ಇರಾನ್ ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇದ್ರಲ್ಲ, ಡಿಸ್ಟ್ರಕ್ಟಿವ್ ಅಟ್ಯಾಕ್, ಅದನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಸಬ್ಜೆಕ್ಟ್ ಟು ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಗ್ರೀಯಿಂಗ್ ಟು ದ ಕಂಪ್ಲೀಟ್ ಇಮಿಡಿಯೇಟ್ ಅಂಡ್ ಸೇಫ್ ಓಪನಿಂಗ್ ಆಫ್ ದ ಸ್ಟೇಟ್ ಆಫ್ ಹೊರ್ಮುಜ್, ಐ ಅಗ್ರಿ ಟು ಸಸ್ಪೆಂಡ್ ಬಾಂಬಿಂಗ್ ಅಂಡ್ ಅಟ್ಯಾಕ್ ಆಫ್ ಇರಾನ್ ಫಾರ್ ಎ ಪೀರಿಯಡ್ ಆಫ್ 2 weeks. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂದ್ರೆ ಇರಾನ್ ಸ್ಟೇಟ್ ಆಫ್ ಹೊರ್ಮುಜ್ ಅನ್ನ ಕಂಪ್ಲೀಟ್ ಆಗಿ ಇಮಿಡಿಯೇಟ್ಲಿ ಹಾಗೆ ಸೇಫ್ ಆಗಿ ಓಪನ್ ಮಾಡೋದಕ್ಕೆ ಒಪ್ಕೊಂಡ್ರೆ ನಾನು 2 ವಾರಗಳ ಕಾಲ ಸೀಸ್ ಫೈರ್ ಅನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಸಬ್ಜೆಕ್ಟ್ ಸ್ಟೇಟ್ ಆಫ್ ಹೊರ್ಮುಜ್ ಓಪನಿಂಗ್, ಇಲ್ಲಾಂದ್ರೆ ಮೇ ಬಿ ಗೊತ್ತಿಲ್ಲ, ನಾಳೆ ನಾಡಿದ್ರಲ್ಲಿ ಅಟ್ಯಾಕ್ ಮುಂದುವರಿಬಹುದು. ಜೊತೆಗೆ ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಾವು ನೋಡಿದ್ರೆ ಇಲ್ಲಿದೆ ನೋಡಬಹುದು. ದಿಸ್ ವಿಲ್ ಬಿ ಎ ಡಬಲ್ ಸೈಡೆಡ್ ಸೀಸ್ ಫೈರ್. ಅಂದ್ರೆ 2 ದೇಶಗಳು ಒಪ್ಪಿ ಮಾಡ್ತಿರುವಂತ ಸೀಸ್ ಫೈರ್ ಅಂತ ಹೇಳಿದ್ದಾರೆ. ಇದನ್ನ ಟ್ರಂಪ್ ಹೇಳಿದ್ದಾರೆ, ಇರಾನ್ ಇನ್ನು ಹೇಳಿಲ್ಲ. ಜೊತೆಗೆ ಇನ್ನು ಮುಂದುವರೆದು ಹೇಳ್ತಾರೆ, ದ ರೀಸನ್ ಫಾರ್ ಡೂಯಿಂಗ್ ಸೋ ಇಸ್ ದಟ್ ವಿ ಹ್ಯಾವ್ ಆಲ್ರೆಡಿ ಮೆಟ್ ಅಂಡ್ ಎಕ್ಸೀಡೆಡ್ ಆಲ್ ಮಿಲಿಟರಿ ಅಬ್ಜೆಕ್ಟಿವ್ಸ್. ನಾವು ನಮ್ಮ ಮಿಲಿಟರಿ ಅಬ್ಜೆಕ್ಟಿವ್ಸ್ ಏನಿತ್ತು ಅದನ್ನ ಅಚೀವ್ ಮಾಡಿದ್ದೀವಿ. ಇರಾನ್ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಅನ್ನ ಮಾಡಿದೀವಿ. ಹಾಗಾಗಿ ನಮ್ಗೇನು ಮುಂದುವರಿಸೋ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಸೀಸ್ ಫೈರ್ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನೋಡಬಹುದು, we received a 10-point proposal from Iran and believe it is a workable basis on which to negotiate. Almost all of the various points of past contention have been agreed to between the United States and Iran, but a 2-week period will allow the agreement to be finalized and consummated on behalf of the United States of America as president and also, ಮುಂದೆ ಇದೆ ನೋಡಬಹುದು, representing the countries of the Middle East. ಅಂದ್ರೆ ಇರಾನ್ 10 ಪಾಯಿಂಟ್ಸ್ ನೆಗೋಷಿಯೇಷನ್ ಪ್ರಪೋಸಲ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ ಅವೆಲ್ಲ ಒಪ್ಕೊಳ್ಳೋ ಅಂತವೆ. ಇದ್ರ ಮೇಲೆ ನಾವು ವರ್ಕ್ ಮಾಡಿ ವಿತಿನ್ 2 weeks ಅಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವಾಗ ಡೇಟ್ ನೋಡಬಹುದು, ಏಪ್ರಿಲ್ 8, 2026 4 AM. ಅಂದ್ರೆ 5:30ಕ್ಕೆ ಅವರ ಕೊಟ್ಟಿದ್ದ ಟೈಮ್ ಮುಗಿತಾ ಇತ್ತು. ಬಟ್ 4 ಗಂಟೆಗೆ ಡೊನಾಲ್ಡ್ ಟ್ರಂಪ್ ಈ ಮಾಹಿತಿಯನ್ನ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಅಂದ್ರೆ 2 ವಾರಗಳ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಇರಾನ್ ಒಪ್ಕೊಂಡಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಬಟ್ ಇರಾನ್ ಇಲ್ಲಿವರೆಗೂ ಏನನ್ನು ಹೇಳಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ
10 ಪಾಯಿಂಟ್ ಪ್ರಪೋಸಲ್ ಏನ್ ಕೊಟ್ಟಿದ್ದಾರೆ ಅದು ಒಪ್ಕೊಳ್ಳೋ ಅಂತವು ಅಂತ ಹೇಳ್ತಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಇರಾನ್ ಕೊಟ್ಟಿರೋ ಪ್ರಪೋಸಲ್ ಒಪ್ಕೊಂಡ್ರೆ ಆಲ್ಮೋಸ್ಟ್ ಇರಾನ್ ಕೂಡ ಯುದ್ಧ ನಿಲ್ಸಕ್ಕೆ ಒಪ್ಕೊಳ್ಳುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಹಾಗಾಗಿ ಅದೊಂದು ಪಾಸಿಟಿವ್ ಸೈಡ್ ಅಂತಾನೆ ಹೇಳ್ಬೋದು ಈ ಪಾಯಿಂಟ್ಸ್ ಅನ್ನ ನೋಡಿದ್ರೆ. ನೋಡೋಣ ಇನ್ನು ಮುಂದುವರೆದು ಇರಾನ್ ಏನ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಈ ಸುದ್ದಿ ಬಂದ ತಕ್ಷಣ ಸಾಕಷ್ಟು ಕಡೆ ಈಗಾಗಲೇ ಸುದ್ದಿಗಳು ಬರ್ತಾ ಇದೆ ನೋಡಬಹುದು. ಅವರ್ಸ್ ಬಿಫೋರ್ ಡೆಡ್ ಲೈನ್ ಟ್ರಂಪ್ ಅನೌನ್ಸಸ್ 2 ವೀಕ್ ಇರಾನ್ ಸೀಸ್ ಫೈರ್ ಟೈಟ್ ಟು ಹೊರ್ಮುಜ್. ಜೊತೆಗೆ ಇದಾದ್ಮೇಲೆ ಟ್ರಂಪ್ ಇಂದ ಸುದ್ದಿ ಬಂದ ಮೇಲೆ ಮಿಸೈಲ್ ಅಲರ್ಟ್ಸ್ ಇಟ್ ಇಸ್ರೇಲ್ ಗಲ್ಫ್ ಸ್ಟೇಟ್ಸ್ ಅವರ್ಸ್ ಆಫ್ಟರ್ ಯುಎಸ್ ಇರಾನ್ ಅನೌನ್ಸ್ 2 ವೀಕ್ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೂ ಕೂಡ ಮಿಸೈಲ್ ಅಲರ್ಟ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಹಾಗೂ ಇಸ್ರೇಲ್ ಅಲ್ಲಿ ಮೂಡಿ ಬಂದಿದೆ. ಅಂದ್ರೆ ಇನ್ನು ಇರಾನ್ ಅಟ್ಯಾಕ್ ಅನ್ನ ನಿಲ್ಸಿಲ್ಲ ಸದ್ಯದ ಮಟ್ಟಿಗೆ. ಆ ರೀತಿ ಸುದ್ದಿಗಳು ಕೂಡ ಇದ್ದಾವೆ. ಇನ್ನು ಈ ಸುದ್ದಿ ಬಂದ ತಕ್ಷಣ ನಾವು ನೋಡ್ಬೇಕಾಗಿರೋದೇನು, ಕ್ರೂಡ್ ಪರ್ಫಾರ್ಮೆನ್ಸ್. ಕ್ರೂಡ್ ಪರ್ಫಾರ್ಮೆನ್ಸ್ ನೋಡಬಹುದು. ಸದ್ಯದ ಮಟ್ಟಿಗೆ 12.5% ಡೌನ್ ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. ಹಾಗೆ WTI 13.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. $110 ಹತ್ರ ಇದ್ದದ್ದು $95 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್. ಒಳ್ಳೆಯ ಬೆಳವಣಿಗೆ ಅಲ್ವಾ. ಶಾರ್ಪ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ರೂಡ್ ಪರ್ಫಾರ್ಮೆನ್ಸ್ ಅಲ್ಲಿ. ಖಂಡಿತ ಇದು ಮಾರ್ಕೆಟ್ಸ್ ಗಂತೂ ಒಳ್ಳೆ ಸುದ್ದಿನೇ. ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ ಏನದು, ನಮ್ಮ RBI MPC ಕೂಡ ಇದೆ ಇವತ್ತು. RBI MPC ಅಲ್ಲಿ ಏನಾದ್ರು ಕನ್ಸರ್ನಿಂಗ್ ಪಾಯಿಂಟ್ಸ್ ಅನ್ನ RBI ಮೆನ್ಷನ್ ಮಾಡಿದ್ರೆ ಮೇ ಬಿ ಮಾರ್ಕೆಟ್ ಅಲ್ಲಿ ಒಂದಷ್ಟು ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಒಂದಂತೂ ಬಿಗ್ ಪಾಸಿಟಿವ್ ಸುದ್ದಿ ಇದೆ, ಯಾಕಂದ್ರೆ ಕ್ರೂಡ್ ಅಲ್ಲಿ 12.3% ಡೌನ್ ಆಗಿದೆ. ಅದಂತೂ ಒಳ್ಳೆ ಸುದ್ದಿನೇ. ಜೊತೆಗೆ RBI MPC ಅಲ್ಲಿ ಏನ್ ಔಟ್ಕಮ್ ಬರುತ್ತೆ, ರೇಟ್ ಕಟ್ ನ ಚಾನ್ಸಸ್ ಅಂತೂ ಇಲ್ಲ ಬಿಡಿ. ಬಟ್ ನಿನ್ನೆ ರಾತ್ರಿ ಈಗಾಗಲೇ ನಾನು ಯಾವ ಪಾಯಿಂಟ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ರಾತ್ರಿ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ. ಇದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಅದನ್ನು ಕೂಡ. 5 ಪಾಯಿಂಟ್ಸ್ ಅನ್ನ ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ RBI MPC ಅಲ್ಲಿ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವುಗಳೇ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರೋದು. ಹಾಗಾಗಿ ವಾಚ್ ಮಾಡಬೇಕು. ಜೊತೆಗೆ ಈ RBI MPC ಮೀಟಿಂಗ್ ನ ಕಾರಣಕ್ಕೆ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರ್ತವೆ ಇವತ್ತು. ಅದು ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಆಟೋಮೊಬೈಲ್ಸ್, ಕ್ಯಾಪಿಟಲ್ ಗೂಡ್ಸ್. ಈ ಸೆಕ್ಟರ್ ನ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ. ವಾಚ್ ಮಾಡಬಹುದು ಈ ಸೆಕ್ಟರ್ ನ ಷೇರುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಎಸ್ಪೆಷಲಿ ಔಟ್ಕಮ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಲೆಕ್ಕದಲ್ಲಿ ರಿಯಾಕ್ಷನ್ ಬರದೇ ಇರಬಹುದು, ಯಾಕೆಂದ್ರೆ ರೇಟ್ ಕಟ್ ಆದ್ರೆ ಇಲ್ಲಿ ಆಕ್ಚುಲಿ ಸೆಕ್ಟರ್ ವೈಸ್ ರಿಯಾಕ್ಷನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ರೇಟ್ ಕಟ್ ನ ಪ್ರಾಬಬಿಲಿಟಿ ಕಡಿಮೆ ಇದೆ, ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಈ ಸೆಕ್ಟರ್ಸ್ ಗಳನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಆಸಿಯಾನ ಹೌಸಿಂಗ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಬುಕಿಂಗ್ ಏರಿಯಾ 32% ರೈಸ್ ಆಗಿದೆ. ಹಾಗೆ ವ್ಯಾಲ್ಯೂ ಆಫ್ ಏರಿಯಾ ಸೋಲ್ಡ್ ಬೈ ಕಂಪನಿ 124% ರೈಸ್ ಆಗಿದೆ. ಈ ರೀತಿ ಅಪ್ಡೇಟ್ಸ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ. ಹಾಗೆ ನಂಬರ್ ಆಫ್ ಯೂನಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಅಪ್ ಆಗಿದೆ. ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಬುಕ್ಡ್. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಹೌಸಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಸಿಯಾನ ಹೌಸಿಂಗ್ ಹೆಸರಲ್ಲೇ ಇದೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಈ ಬಿಸ್ನೆಸ್ ಅಪ್ಡೇಟ್ಸ್ ಗೆ ರಿಯಾಕ್ಷನ್ ಅಂತ. ನಂತರ ಇನ್ಫೋಸಿಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಸ್ಟ್ರಾಟಜಿಕ್ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿದೆ. ಹಾರ್ನೆಸ್ ಜೊತೆ ಏಜೆಂಟಿಕ್ AI ಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಕ್ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಇನ್ಫೋಸಿಸ್ ಲಿಮಿಟೆಡ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಗೇಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಆಲ್ಫಾ ಗ್ಯಾಸ್ ಜೊತೆ ಚಾರ್ಟರ್ ಪಾರ್ಟಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗೇಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಅರಬಿಂದೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಡಯಾಬಿಟಿಕ್ಸ್ ಟ್ರೀಟ್ ಮಾಡುವಂತ ಒಂದು ಟ್ಯಾಬ್ಲೆಟ್ ಗೆ ಸಂಬಂಧಪಟ್ಟಂತೆ US FDA ಅಪ್ರೂವಲ್ ಅನ್ನು ಪಡ್ಕೊಂಡಿದೆ. ಈ ಅಪ್ರೂವಲ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅರಬಿಂದೋ ಫಾರ್ಮಾ ಕೂಡ ವಾಚ್ ಮಾಡಬಹುದು ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಬಯೋಕಾನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಮೆರಿಕದಲ್ಲಿ 2 ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಬೊಸಾಯ ಹಾಗೂ ಅಕೆಲ್ಸೋ ಅನ್ನೋಂತ 2 ಕಮರ್ಷಿಯಲ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಬಯೋಕಾನ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೋಸ್ಟಾರ್ಮ್ ಇನ್ಫೋಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 165 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪ್ರೋಸ್ಟಾರ್ಮ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮುಂಬೈನ ಗೋರೆಗಾವಲ್ಲಿ ಐರೈಸ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ. ಸುಮಾರು 2400 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕೊಲಂಬೋ ಡಾಕ್ ಯಾರ್ಡ್ ಜೊತೆ MOU ಮಾಡ್ಕೊಂಡಿದೆ ರೀಜನಲ್ ಮ್ಯಾರಿಟೈಮ್ ಕೋಆಪರೇಷನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಮುತ್ತೂಟ್ ಫೈನಾನ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 10ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ.
ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ, ಡಿವಿಡೆಂಡ್ ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಎಷ್ಟು ಕೊಡಬೇಕು ಎಲ್ಲವೂ ಕೂಡ 10ನೇ ತಾರೀಕು ಡಿಸೈಡ್ ಆಗುತ್ತೆ. 10ನೇ ತಾರೀಕು ಬೋರ್ಡ್ ಮೀಟಿಂಗ್ ಅಲ್ಲಿ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ನಂತರ ಇಕ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಸ್ವಲ್ಪ ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿದೆ. ಅಂದ್ರೆ 1.44 ಲ್ಯಾಕ್ ಶೇರ್ ಗಳನ್ನ ಇಕ್ರಾದಲ್ಲಿ ಪರ್ಚೇಸ್ ಮಾಡಿದೆ ಮ್ಯೂಚುವಲ್ ಫಂಡ್. ಇದರ ಕಾರಣಕ್ಕೆ ಇಕ್ರಾ ಕೂಡ ವಾಚ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಆಲ್ಕೆಮ್ ಲ್ಯಾಬೋರೇಟರೀಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಆಲ್ಕೆಮ್ ಲ್ಯಾಬೋರೇಟರೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಗುಜರಾತ್ ಅಲ್ಲಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಲಾಂಚ್ ಮಾಡಿದೆ. ಆಕ್ಚುಲಿ ಇದನ್ನ ಬೇರೆ ಕಂಪನಿಯಿಂದ ಅಕ್ವೈರ್ ಮಾಡಿದೆ. ಅಕ್ವಿಸಿಷನ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಇದರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ LIC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಅನ್ನ LIC ಕೊಟ್ಟಿದೆ. ಅದೇನಂತಂದ್ರೆ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ. ಏಪ್ರಿಲ್ 13ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅವತ್ತು ಡಿಸೈಡ್ ಆಗುತ್ತೆ. ಬೋನಸ್ ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು ಎಲ್ಲವೂ ಕೂಡ. ಈ ಸುದ್ದಿ ಕಾರಣಕ್ಕೆ LIC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಏಪ್ರಿಲ್ 13ಕ್ಕೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ತಿರೋದು. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಯೂಶುವಲಿ ಅಂತ ಸುದ್ದಿಗಳು ಬಂದಾಗ ಒಳ್ಳೆ ರಿಯಾಕ್ಷನ್ ಗಳು ಬರುತ್ತೆ. ಬಟ್ ಇವತ್ತು ಇನ್ನೊಂದು ಪಾಸಿಟಿವ್ ಸುದ್ದಿ ಕೂಡ ಇದೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಸೊ ಲೆಟ್ಸ್ ಸಿ. ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು. ಅಕಿಲಾನ್, JLL, ಕೇಸರ್ ಈ 3 ಕಂಪನಿಗಳ ರಿಸಲ್ಟ್ ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಆಕ್ಚುಲಿ ಅಫಿಷಿಯಲ್ ಆಗಿ ನಾಳೆಯಿಂದ ಕಿಕ್ ಆಫ್ ಆಗ್ತಿದೆ ರಿಸಲ್ಟ್ಸ್. ನಾಳೆ GM ಬ್ರೇವರೀಸ್, ಆನಂದ್, TCS ಈ ಮೇಜರ್ ಕಂಪನಿಗಳ ರಿಸಲ್ಟ್ಸ್ ಇದೆ. ಇವತ್ತು ಕೂಡ ಕೆಲವು ಕಂಪನಿಗಳಿದ್ದಾವೆ, ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ ಧಮಾಕ ಇದೆ. 689 ಪಾಯಿಂಟ್ಸ್ ಅಥವಾ 2.89% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ಈಗ 2.98 ಆಯ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ ಅಂತೂ 5% ಅಪ್ ಆಗಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸ್ಟ್ರೈಟ್ ಟೈಮ್ಸ್ 0.79, ಆಂಗ್ಸಂಗ್ 3%, ತೈವಾನ್ ವೇಟೆಡ್ 3.56, ಕೋಸ್ಪಿ 5.69, ಶಾಂಘೈ ಕಾಂಪೋಸಿಟ್ 1.5%. ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಇವತ್ತು ಜಕಾರ್ತಾ ಕಾಂಪೋಸಿಟ್ ಹಾಗೂ ಸೆಟ್ ಕಾಂಪೋಸಿಟ್ ಇನ್ನು ಓಪನ್ ಆಗಿಲ್ಲ, ಹಾಗಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಬಟ್ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಧಮಾಕ ಆಗ್ತಾ ಇದೆ. ಹಾಗೆ ಈವನ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು 991 ಪಾಯಿಂಟ್ಸ್ ಅಥವಾ 2.13% ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಫ್ಯೂಚರ್ಸ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಏನು ಕ್ರೂಡ್ ಅಲ್ಲಂತೂ ನಾವೀಗಾಗಲೇ ನೋಡಿದ್ವಿ, ಮತ್ತೊಂದ್ಸಲ ನೋಡಬಹುದು 12.5% ಡೌನ್ ಇದೆ ಬ್ರೆಂಟ್. ಗೋಲ್ಡ್ ಅಲ್ಲೂ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗೋಲ್ಡ್ ಕೂಡ. ಇನ್ನು ರುಪಿ ವರ್ಸಸ್ INR ಇನ್ನು ಓಪನ್ ಆಗಿಲ್ಲ, ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಿನ್ನೆ ಕೂಡ ಸ್ವಲ್ಪ ವೀಕ್ ಆಗಿದೆ, ಇವತ್ತೇನಾದ್ರೂ ಸ್ಟ್ರಾಂಗ್ ಆಗುತ್ತಾ ಪರ್ಫಾರ್ಮೆನ್ಸ್ ನೋಡೋಣ. ಜೊತೆಗೆ ಡಾಲರ್ ಇಂಡೆಕ್ಸ್ ಕೂಡ ಸ್ವಲ್ಪ ಡೌನ್ ಇದೆ. ಇದು ಕೂಡ ಒಳ್ಳೆ ಬೆಳವಣಿಗೆ. 100 ಒಳಗಡೆ ಇರಬೇಕು ಅಥವಾ ಇನ್ನೂ ಕೆಳಗಡೆ ಹೋದ್ರೆ ಬೇರೆ ಮಾರ್ಕೆಟ್ ಗಳಿಗೆ ಒಳ್ಳೆ ಸುದ್ದಿ. ಅಮೆರಿಕನ್ ಮಾರ್ಕೆಟ್ ಗೆ ಅದು ಒಳ್ಳೆ ಸುದ್ದಿ ಅಲ್ದಿದ್ರು ಕೂಡ ನಮ್ಮ ಮಾರ್ಕೆಟ್ ಗಳಿಗೆ ಒಳ್ಳೆ ಸುದ್ದಿ. ಡಾಲರ್ ಇಂಡೆಕ್ಸ್ ಡೌನ್ ಆಗೋದು. ಡಾಲರ್ ಇಂಡೆಕ್ಸ್ 100 ಅಥವಾ 100 ಹತ್ರ ಇದೆ ಅಂತಂದ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸುತ್ತೆ. ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನ. ಕಡಿಮೆ ಆದ್ರೆ ಡಾಲರ್ ವೀಕ್ನೆಸ್ ಅನ್ನ ತೋರಿಸುತ್ತೆ. ಡಾಲರ್ ವೀಕ್ನೆಸ್ ಆಗೋದು ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ಒಳ್ಳೆ ಸುದ್ದಿ. ಡಾಲರ್ ಸ್ಟ್ರಾಂಗ್ ಆಗೋದು ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ಕೆಟ್ಟ ಸುದ್ದಿ. ಅಂದ್ರೆ ನಮ್ಮ ಮಾರ್ಕೆಟ್ ಗಳಿಗೆ ಅಥವಾ ಇತರೆ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸ್ವಲ್ಪ ಡೌನ್ ಆಗಿದೆ. 100 ಅನ್ನ ಕ್ರಾಸ್ ಮಾಡಿತ್ತು. 98.92 ನಲ್ಲಿದೆ ನೋಡಬಹುದು. ಸೊ ಒಳ್ಳೆ ಸುದ್ದಿಗಳಿದೆ. ಟ್ರಂಪ್ ಅಣ್ಣ ಏನೋ ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಬಟ್ ಇರಾನ್ ಆ ಸುದ್ದಿಯನ್ನ ಒಪ್ಪಿಕೊಂಡು ಮುಂದುವರಿಸುತ್ತಾ ಅದನ್ನ ಕಾದ್ ನೋಡಬೇಕಾಗಿದೆ. ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇದೆ. ಲೆಟ್ಸ್ ಸಿ. ಇನ್ನು RBI ಏನ್ ಅಪ್ಡೇಟ್ ಕೊಡುತ್ತೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಮಾರ್ಕೆಟ್ಗೆ. ಸೊ ನೋಡೋಣ ಅದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.